ಬಿಸಿ ಬಿಸಿ ಮೆಂತ್ಯ ಬಾತು ಅದಕ್ಕೆ ಸ್ವಲ್ಪ ಅವರೆಕಾಯಿ ಜೊತೆಗೆ ಮೊಸರು ಬಜ್ಜಿ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಈ ಒಂದು ಚಳಿಗೆ ಈ ರೀತಿಯಾಗಿ ನೀವು ಮೆಂತ್ಯ ಬಾತನ್ನ ಅದು ಅವರೆಕಾಯಿ ಹಾಕಿ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ, ತುಂಬ ಸುಲಭ ಕೂಡ. ಜೊತೆಗೆ ಈ ರೀತಿ ಮೊಸರು ಬಜ್ಜಿ ಕೂಡ ಮಾಡೋದು ಹೇಗೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಫಸ್ಟ್ ಎಲ್ಲದಕ್ಕಿಂತ ಮುಂಚೆ ಏನು ಮಾಡಬೇಕು ಅಂದರೆ, ನಾವು ಯಾವ ಲೋಟದಲ್ಲಿ ನಾವು ಅಕ್ಕಿ ತೊಗೊಳ್ತೀವೋ ಆ ಒಂದು ಲೋಟದಲ್ಲಿ 1 ಕಪ್ಪಷ್ಟು ಅಕ್ಕಿ ತೊಗೊಳ್ತಾ ಇದ್ದೀನಿ. ಇದನ್ನು ನಾನು ಸ್ವಲ್ಪ ನೀರು ಹಾಕಿ ತೊಳೆದು ಇಡ್ತೀನಿ. ಈ ಒಂದು ಮೆಥಡ್ನ ನೀವು ಮೆಂತ್ಯ ಬಾತ್ ಮಾಡೋಕ್ಕಿಂತ ಮುಂಚೆನೇ ಮಾಡಿಡಬೇಕು, ಯಾಕಂದರೆ ಚೆನ್ನಾಗಿ ಮೆಂತ್ಯ ಬಾತು ಅರಳುತ್ತೆ ನಂತರದಲ್ಲಿ. ನಂತರ ಅಕ್ಕಿ ಎಲ್ಲ ತೊಳೆದಾದಮೇಲೆ ನಂತರ ಅಕ್ಕಿನ ಸೋಸಿಬಿಟ್ಟು ಒಂದು ಜಾರ್ ತೊಗೊಳ್ಳಿ. ಒಂದು ಜಾರಿಗೆ ಚಕ್ಕೆ, ಲವಂಗ, 1 ಏಲಕ್ಕಿ ಹಾಕಿ ಹಾಗೂ ಶುಂಠಿ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಇಲ್ಲಿ ನಾನು ಒಣ ಕೊಬ್ಬರಿ ಅಥವಾ ಹಸಿ ಕೊಬ್ಬರಿ ಹಾಕ್ಬೋದು. ನಾನು ಇಲ್ಲಿ ಅರ್ಧಂಬರ್ಧ ಒಣಗಿತ್ತು ಅದನ್ನೇ ಹಾಕಿದ್ದೀನಿ. ಹಾಗೂ ಖಾರಕ್ಕೆ ತಕ್ಕನಾಗಿ ಹಸಿಮೆಣಸಿನ್ಕಾಯಿ ಕೂಡ ಹಾಕ್ತಾಯಿದ್ದೀನಿ. ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಡಿ. ಹಾಗೆ ಸ್ವಲ್ಪ ಪುದೀನ ಸೊಪ್ಪು, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಇರಲಿ. ಹಾಗೆ ಇಲ್ಲಿ ಟೇಸ್ಟ್ ಹೆಚ್ಚೋಕ್ಕೋಸ್ಕರ ನಾನು 3 ಗೋಡಂಬಿನ ತೊಗೊಂಡಿದ್ದೀನಿ. ಇದೆಲ್ಲ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಂಬರ್ಬೇಕು, ಜಾಸ್ತಿ ಮೆತ್ತ ಬೇಡ. ನೋಡಿ ಈ ರೀತಿಯಾಗಿ ನುಣ್ಣಗೆ ಆಗಿದೆ, ಅಂದರೆ ಜಾಸ್ತಿ ನೀರು ಹಾಕೋದು ಬೇಡ, ಸ್ವಲ್ಪ ನೀರು ಹಾಕಿ. ನಂತರದಲ್ಲಿ ಒಂದು ಕುಕ್ಕರಿಗೆ ಸ್ವಲ್ಪ ಎಣ್ಣೆನ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸೇಮ್ ಚಕ್ಕೆ, ಲವಂಗ, ಏಲಕ್ಕಿ, ಒಂದೇ ಒಂದು ಏಲಕ್ಕಿ ಹಾಕಿ, ಹಾಗೆ ಸ್ವಲ್ಪ ಇಲ್ಲಿ ಪಲಾವ್ ಎಲೆನ ಹಾಕ್ತಾಯಿದ್ದೀನಿ. 1-2 ಪಲಾವ್ ಎಲೆ ಹಾಕಿ, ಹಾಗೆ ಒಂದು ಸ್ವಲ್ಪ ಚಕ್ಕೆ, 3 ಲವಂಗ, ಒಂದೇ ಒಂದು ಏಲಕ್ಕಿನ ಹಾಕ್ತಾಯಿದ್ದೀನಿ. ಇದನ್ನು ನಾವು ಸ್ವಲ್ಪ ಬಾಡಿಸ್ಕೋಬೇಕು. ನೋಡಿ ಈ ರೀತಿ ಹಾಕಾದ್ಮೇಲೆ ಇದಕ್ಕೆ ಎಣ್ಣೆಯಲ್ಲಿ ನಾನು ಡೈರೆಕ್ಟಾಗಿ ಇಲ್ಲಿ ಸ್ವಲ್ಪ ಅರಿಶಿನ ಪೌಡ್ರ್ ಹಾಕ್ತಾಯಿದ್ದೀನಿ. ಎಣ್ಣೆಯಲ್ಲಿ ಯಾಕೆಂದರೆ ಚೆನ್ನಾಗಿ ಘಮ ಬಿಡುತ್ತೆ, ಅದರಿಂದ ಎಣ್ಣೆ ಜಾಸ್ತಿ ಬಿಸಿದರೆ ಕಪ್ಪಾಗಿಬಿಡುತ್ತೆ. ಅದರಿಂದ ಬೇಗ ಇಲ್ಲಿ ಈರುಳ್ಳಿನ ಕೂಡ ಹಾಕ್ತಾಯಿದ್ದೀನಿ. ನೋಡಿ ಇದನ್ನು ಸ್ವಲ್ಪ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಜೊತೆಗೆ ಇಲ್ಲಿ ಒಂದು ದೊಡ್ಡ ಗಾತ್ರದ ಟೊಮೆಟೊ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ನೋಡಿ ಈರುಳ್ಳಿ ಮಿಕ್ಸ್ ಆಗಿದೆ, ಈಗ ಟೊಮೆಟೊ ಹಾಕೋ ಒಂದು ಸರದಿ. ಟೊಮೆಟೊನ ಕೂಡ ಹಾಕ್ತಾಯಿದ್ದೀನಿ. ಈಗ ಮತ್ತೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದೆಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಜಾಸ್ತಿ ಹೈ ಫ್ಲೇಮಲ್ಲಿ ಇದ್ದರೆ ಬೇಗ ಕಪ್ಪಾಗಿಬಿಡುತ್ತೆ. ಅದರಿಂದ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಈ ರೀತಿ ಮಿಕ್ಸ್ ಆದಮೇಲೆ ಟೊಮೆಟೊ ಮತ್ತು ಈರುಳ್ಳಿ ಸ್ವಲ್ಪ ಮೆತ್ತಗಾಗಬೇಕು, ಅಂದರೆ ಕಲರ್ ಕೂಡ ಚೇಂಜ್ ಆಗುತ್ತೆ. ಈಗ ಟೊಮೆಟೊ ಕೂಡ ಮೆತ್ತಗಾಗಬೇಕು, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳಿ. ನೋಡಿ ಈಗ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನಿಲ್ಲಿ ಸಣ್ಣದಾಗಿ ಹೆಚ್ಚಿರುವಂಥ ಮೆಂತ್ಯ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಮೆಂತ್ಯ ಸೊಪ್ಪು ಫಸ್ಟಿಗೆ ಹಾಕಬೇಕು ನೀವು, ಅಂದರೆ ಈರುಳ್ಳಿ ಟೊಮೆಟೊ ಫ್ರೈ ಆದಮೇಲೆ ಹಾಕಬೇಕು. ಕೆಲವೊಬ್ಬರು ನೀವು ರುಬ್ಬಿರುವಂಥ ಮಸಾಲೆನ ಹಾಕಿಬಿಟ್ಟು ನಂತರದಲ್ಲಿ ಹಾಕ್ತಾರೆ. ಹಾಗೆ ಹಾಕೋಕ್ಕಿಂತ ಉತ್ತಮ ಅಂದರೆ ಈ ರೀತಿ ಹಾಕ್ಕೊಂಡ್ರೆ ಇದರಲ್ಲಿರುವ ಕಹಿ ಅಂಶ ಎಲ್ಲ ಹೋಗುತ್ತೆ. ನೋಡಿ ಈಗ ಹಾಕಾದ್ಮೇಲೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಲ್ಲಿವರೆಗೆ ಅಂದರೆ ಒಂದು ಮೆಂತ್ಯ ಸೊಪ್ಪಿನ ಘಮ ಅಂತ ಪರಿಮಳ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅಲ್ಲಿವರೆಗೂ ಇದನ್ನು ನಾವು ಚೆನ್ನಾಗಿ ಇದೇ ಒಂದು ಪಾತ್ರೆಯಲ್ಲಿ ನಾವು ಫ್ರೈ ಮಾಡ್ಕೋಬೇಕು. ನೋಡಿ ಇವಾಗ ಚೆನ್ನಾಗಿ ಕೂಡ ಘಮ ಅಂತ ಪರಿಮಳ ಕೂಡ ಬರ್ತಾಯಿದೆ. ಮೆಂತ್ಯ ಸೊಪ್ಪು ಕೂಡ ಇಲ್ಲಿ ಚೆನ್ನಾಗಿ ಫ್ರೈ ಆಗಿದೆ. ಇಷ್ಟಾದರೆ ಸಾಕಾಗುತ್ತೆ. ಇವಾಗ ನಾನು ಇಲ್ಲಿ ಸ್ವಲ್ಪ ಅವರೆಕಾಯಿನ ಹಾಕ್ತಾಯಿದ್ದೀನಿ, ಅಂದರೆ ಅವರೆಕಾಳನ್ನು ಹಾಕ್ತಾಯಿದ್ದೀನಿ. ಯಾಕಂದರೆ ಸೀಸನ್ ಆಗಿರೋದ್ರಿಂದ ಹಾಕಿದ್ದೀನಿ. ಇಲ್ಲ ಅಂದರೆ ನೀವು ಬಟಾಣಿ ಕಾಳನ್ನು ಕೂಡ ಹಾಕ್ಕೋಬೋದು, ಇಲ್ಲಾಂದರೆ ಯಾವುದು ಹಾಕೋದು ಬೇಡ. ನೋಡಿ ನಂತರ ರುಬ್ಬಿರುವಂಥ ಮಸಾಲೆನ ಹಾಕಿಬಿಟ್ಟು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಮೆಂತ್ಯ ಸೊಪ್ಪನ್ನ ಒಂದು ರೆಸಿಪಿ, ಅಂದರೆ ನಾನು ಪಲಾವ್ ರೆಸಿಪಿ ಹಾಕಿದ್ದೀನಿ, ಮೆಂತ್ಯ ಸೊಪ್ಪು ಮಪ್ಸಾರು ಹೇಗೆ ಮಾಡೋದು ಅಂತ ಕೂಡ ಹಾಕಿದ್ದೀನಿ, ಖಾಲಿ ಮೆಂತ್ಯ ಸೊಪ್ಪಿನ ರೆಸಿಪಿ ಕೂಡ ಹಾಕಿದ್ದೀನಿ, ಒಂದು ಡ್ರೈ ಮೆಂತ್ಯನ ಹೇಗೆ ಮಾಡ್ಕೊಳ್ಳೋದು ಕೂಡ ಹಾಕಿದ್ದೀನಿ. ಎಲ್ಲ ವೀಡಿಯೋನ ಒಂದು ಚಾನಲ್ ಇದೆ, ಬೇಕಾದರೆ ನೀವು ನೋಡ್ಕೋಬೋದು. ನೋಡಿ ಮಸಾಲೆ ಹಾಕಿದ್ದೀನಿ, ಮಸಾಲೆ ಕೂಡ ಈಗ ಚೆನ್ನಾಗಿ ಫ್ರೈ ಆಗಬೇಕು. ಪಕ್ಕದಲ್ಲಿ ಎಣ್ಣೆ ಬಿಟ್ಕೋಬೇಕು, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಎಲ್ಲ ಹಸಿ ಐಟಮ್ ಹಾಕಿರೋದ್ರಿಂದ ಚೆನ್ನಾಗಿ ಫ್ರೈ ಆಗೋದು ಅವಶ್ಯಕವಾಗಿದೆ. ನೋಡಿ ಇವಾಗ ಎಣ್ಣೆ ಕೂಡ ಬಿಟ್ಕೊಂಡಿದೆ, ಪಕ್ಕದಲ್ಲಿ ನಿಮಗೆ ಕಾಣ್ತಾ ಇರ್ಬೋದು. ಇವಾಗ ನಾವು ಇದಕ್ಕೆ ಇದೇ ಲೋಟದಲ್ಲಿ ಅಕ್ಕಿ ತೊಗೊಂಡಿದ್ವಲ್ಲ, ಅದೇ ಲೋಟದಲ್ಲಿ 2 ಲೋಟದಷ್ಟು ನೀರನ್ನು ಕೂಡ ಹಾಕಬೇಕು. ಇಲ್ಲಿ ಮಿಕ್ಸಿ ಜಾರಲ್ಲಿ ಅದಕ್ಕೆ ಸ್ವಲ್ಪ ನಾನು ನೀರನ್ನು ಹಾಕ್ತಾಯಿದ್ದೀನಿ. 1 ಲೋಟ ನೀರನ್ನು ಹಾಕಿದ್ದೀನಿ, ಈಗ 2 ಲೋಟ ನೀರನ್ನು ಹಾಕ್ತಾಯಿದ್ದೀನಿ. ಅಂದರೆ 1 ಲೋಟ ಅಕ್ಕಿಗೆ 2 ಲೋಟ ನೀರು, 1ಕ್ಕೆ 2ರಷ್ಟು. ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ಉಪ್ಪು ಹಾಕಾದ್ಮೇಲೆ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಸಾಕಾ ಅಥವಾ ಬೇಕಾ ಅಂತ ನೋಡ್ಕೊಳ್ಳಿ. ಒಂದ್ಸರಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಈಗ ಸ್ವಲ್ಪ ಉಪ್ಪು ಬೇಕಾದರೆ ಹಾಕ್ಕೋಬೋದು ನೀವು. ನಂತರ ನಾವು ಫಸ್ಟೇ ತೊಳೆದಿಟ್ಟಿರುವಂಥ ಅಕ್ಕಿನೂ ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ. ನೋಡಿ ಫಸ್ಟೇ ತೊಳೆದಿಟ್ಟರೆ ಏನಾಗುತ್ತೆ ಅಂತ ಹೇಳಿದರೆ, ನಂತರದಲ್ಲಿ ನಮಗೆ ಒಂದು ಬಾತ್ ಆದಮೇಲೆ, ಅಂದರೆ ಪಲಾವ್ ಆದಮೇಲೆ ಅಕ್ಕಿ ಚೆನ್ನಾಗಿ ಅರಳಿರುತ್ತೆ, ಗಟ್ಟಿ ಅನಿಸೋದಿಲ್ಲ ಈ ರೀತಿ ನಾವು ಮಾಡೋದ್ರಿಂದ. ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪನ್ನ ನೋಡ್ಕೊಳ್ಳಿ ಮತ್ತೊಂದು ಸರಿ. ನಾನು ಸ್ವಲ್ಪ ಉಪ್ಪು ನೋಡಿಕೊಂಡೆ, ನನಗೆ ಮತ್ತೆ ಸ್ವಲ್ಪ ಉಪ್ಪು ಬೇಕು ಅನ್ನಿಸ್ತು, ಅದರಿಂದ ಮತ್ತೆ ಸ್ವಲ್ಪ ನಾನು ಉಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ಖಾರಕ್ಕೆ ನೀವು ಮತ್ತೆ ಇಲ್ಲಿ ಖಾರದ ಪುಡಿ ಹಾಕೋ ಅವಶ್ಯಕತೆ ಇಲ್ಲ, ಯಾಕಂದರೆ ನಾವೆಲ್ಲ ಹಸಿಮೆಣಸಿನ್ಕಾಯಿ ಹಾಕಿದ್ದೀವಿ. ನೋಡಿ ಉಪ್ಪನ್ನ ಹಾಕಿಬಿಟ್ಟು ಮತ್ತೆ
ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ 3 ವಿಸಲ್ ಕೂಗಿಸ್ಕೊಳ್ತೀನಿ. ಇದು ವಿಸಲ್ ಹಾಕೋ ಅಷ್ಟರಲ್ಲಿ ನಾವು ಮೊಸರು ಬಜ್ಜಿ ಕೂಡ ರೆಡಿ ಮಾಡ್ಕೊಂಬರೋಣ. ಇಲ್ಲಿ ನೋಡಿ ವಿಸಲ್ ಹಾಕಿದ್ದೀನಿ. 3 ವಿಸಲ್ ಆಗೋಷ್ಟರಲ್ಲಿ ಇಲ್ಲಿ ಮೊಸರು ಬಜ್ಜಿ ರೆಡಿ ಮಾಡೋಣ. ನಾನು ಸ್ವಲ್ಪ ಮೊಸರಿಗೆ ಸ್ವಲ್ಪ ನೀರನ್ನು ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ. ನೀವು ಇದನ್ನು ಒಂದ್ಸರಿ ಬೀಟ್ ಕೂಡ ಮಾಡ್ಬೋದು, ಅಂದರೆ ಮಿಕ್ಸಿಲಿ ತಿರುಗಿಸ್ಕೋಬೋದು. ನಾನು ಹಾಗೆ ಹಾಕಿದ್ದೀನಿ. ನಂತರ ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ, ಸಣ್ಣದಾಗಿ ಹೆಚ್ಚಿರುವಂಥ ಟೊಮೆಟೊ, ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಮತ್ತು ಇಲ್ಲಿ ಸಣ್ಣದಾಗಿ ಹೆಚ್ಚಿರುವಂಥ ಮೆಣಸಿನ್ಕಾಯಿ, ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಸಿಂಪಲ್ಲಾಗಿ ನಮ್ಮ ಮೊಸರು ಬಜ್ಜಿ ರೆಡಿಯಾಗುತ್ತೆ. ಇಷ್ಟೇ, ಮಿಕ್ಸ್ ನಮ್ಮ ಮೊಸರು ಬಜ್ಜಿ ರೆಡಿ. ನಂತರದಲ್ಲಿ ಇದೆಲ್ಲ ಮಾಡಿ ಇಟ್ಟಾದಮೇಲೆ ಒಂದು 3 ವಿಸಲ್ ಆಗಿದೆ. 3 ವಿಸಲ್ಲಾಗಿ ವಿಸಲ್ ಹೋಗಿದೆ. ಈಗ ನಾವು ಓಪನ್ ಮಾಡಿ ನೋಡೋಣ ಲಿಡ್ನ. ನೋಡಿ ಓಪನ್ ಮಾಡ್ತಾಯಿದ್ದೀನಿ. ಈಗ ಸಿಂಪಲ್ಲಾಗಿ ಘಮ ಅಂತ ನಮಗೆ ಮೆಂತ್ಯ ಬಾತ್ ರೆಡಿಯಾಗಿದೆ. ಇದನ್ನು ಮೆಂತ್ಯ ಬಾತ್ ಅಂತ ಕೂಡ ಹೇಳ್ಬೋದು, ಪಲಾವ್ ಅಂತ ಕೂಡ ಹೇಳ್ಕೋಬೋದು. ತುಂಬಾ ಚೆನ್ನಾಗಿ ನಮಗೆ ಒಂದು ಅವರೆಕಾಯಿ ಹಾಕಿರುವಂಥ ಮೆಂತ್ಯ ಬಾತ್ ರೆಡಿಯಾಗಿದೆ. ಈ ರೀತಿ ನೀವು ಕೂಡ ಮಾಡ್ಕೋಬೋದು. ನೋಡಿ ಎಷ್ಟು ಉದ್ರಾಗಿ ಬಂದಿದೆ ಅಂತ. ಯಾಕಂದರೆ ಅಕ್ಕಿ ನಾವು ಫಸ್ಟಿಗೆ ತೊಳೆದಿದ್ವಲ್ಲ, ಅದರಿಂದ ಈ ರೀತಿಯಾಗಿ ಉದುರು ಬರುತ್ತೆ. ಮತ್ತು ಗಟ್ಟಿ ಅಂಥದ್ದಿಲ್ಲ, ಅಕ್ಕಿ ನಮಗೆ ಚೆನ್ನಾಗಿ ಬೆಂದಿರುತ್ತೆ. ನೋಡಿ ಈಗ ಒಂದು ಪ್ಲೇಟಿಗೆ ಕೂಡ ನಿಮಗೆ ಹಾಕಿ ತೋರಿಸ್ತೀನಿ ಯಾವ ರೀತಿಯಾಗಿ ಈ ಒಂದು ಚಳಿಗೆ ಬೆಳಗ್ಗೆ ಬಿಸಿ ಬಿಸಿಯಾದಂಥ ಮೆಂತ್ಯ ಬಾತ್ ರೆಡಿಯಾಗಿದೆ. ನೀವು ಕೂಡ ಈ ರೀತಿ ಮಾಡ್ಕೋಬೋದು. ಸಿಂಪಲ್ ಅಂತ ಹೇಳೋದಿಲ್ಲ, ಸ್ವಲ್ಪ ನಿಮಗೆ ಟಫ್ ಅನ್ನಿಸ್ಬೋದು, ಆದರೆ ತುಂಬ ರುಚಿಯಾಗಿ ಈ ರೀತಿಯ ಮೆಂತ್ಯ ಬಾತ್ ನೀವು ಮಾಡ್ಕೋಬೋದು ಅಂತ ಹೇಳ್ತಾ, ನಮ್ಮ ಚಾನಲ್ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಿ. ನೋಡಿ ಈಗ ಮೊಸರು ಬಜ್ಜಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ನೀವು ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಫೇಸ್ಬುಕ್ಕಲ್ಲಿ ನೋಡ್ತಿರೋ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ನೋಡಿ ನನ್ನ ಯೂಟ್ಯೂಬ್ ಚಾನಲ್ ಕೂಡ ಇದೆ, ಅದರಲ್ಲಿ ಹೋಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೋದು. ನೋಡಿ ಸಿಂಪಲ್ಲಾಗಿರುವಂಥ ಮೆಂತ್ಯ ಬಾತ್ ರೆಡಿ. ನೋಡಿ ನಮ್ಮ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್.